ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಸೀಸನ್ 3 ನ ಮೊದಲ 2 ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದಿನ 2 ಸೀಸನ್ ತರ ಈ ಸೀಸನ್ ಕೂಡ ತುಂಬಾನೇ ಎಮೋಷನಲ್ ಆಗಿದೆ, ಗೇಮ್ಸ್ ಇನ್ನಷ್ಟು ಕಷ್ಟಕರವಾಗಿದೆ. ಏನಾಗುತ್ತೆ ಅಂತ ಈ ವಿಡಿಯೋಲಿ ನೋಡೋಣ. ಸೀಸನ್ 1 ಮತ್ತೆ 2 ನೋಡಿಲ್ಲ ಅಂದ್ರೆ ಎಲ್ಲ ಎಪಿಸೋಡ್ ವೈಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಮತ್ತೆ ಸೆಪರೇಟ್ ಆಗಿ ರೀಕ್ಯಾಪ್ ಕೂಡ ಒಂದೇ ವಿಡಿಯೋಲಿ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಸ್ನೇಹಿತರೆ. ಈ ಸೀರೀಸ್ ಗೆ ಸಂಬಂಧಿಸಿದ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ನಿಮ್ಗೆ ಸಿಗುತ್ತೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಸೀಸನ್ 2 ನ ಕೊನೆಯಲ್ಲಿ ನಾವು ನೋಡಿದ್ವಿ, ಆರಿಸು ಮತ್ತೆ ಉಸಾಗಿ ಕೊನೆ ಗೇಮ್ ನ ಆಡಿ ಗೆದ್ದಾಗ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಇಲ್ಲಿನ ಪ್ರಜೆಗಳಾಗಿ ಉಳ್ಕೊಂತೀರಾ ಇಲ್ಲ ರಿಯಲ್ ಜಗತ್ತಿಗೆ ವಾಪಸ್ ಹೋಗ್ತೀರಾ ಅಂತ. ಎಲ್ಲರೂ ವಾಪಸ್ ಹೋಗ್ತೀವಿ ಅಂದ್ರೆ ಯಾಬಾ ಮತ್ತೆ ಸುನಾತೋ ಅನ್ನೋ ಇಬ್ರು ಮಾತ್ರ ಇಲ್ಲಿನ ಪ್ರಜೆಗಳಾಗಿ ಉಳ್ಕೊಳ್ಳೋಕೆ ಅಂದ್ರೆ ಸಿಟಿಸನ್ ಆಗಿ ಉಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಸಿಟಿಸನ್ ಗಳಾಗಿ ಉಳ್ಕೊಂಡ್ರೆ ನೆಕ್ಸ್ಟ್ ಇವರೇ ಗೇಮ್ ಆಡಿಸ್ಬೇಕು. ನಮ್ಗೆ ಗೊತ್ತಾಗಿದೆ, ಒಂದು ಮೀಟಿಯೋರೈಟ್ ಬಂದು ಟೋಕಿಯೋ ಅಲ್ಲಿ ಭೂಮಿಗೆ ಅಪ್ಪಳಿಸಿದಾಗ ಯಾರ್ಯಾರು ಸಾಯೋ ಸ್ಥಿತಿ ತಲುಪಿರ್ತಾರೋ ಅಂತವರೆಲ್ಲ ಬಾರ್ಡರ್ ಲ್ಯಾಂಡ್ ಅನ್ನೋ ಪ್ಯಾರಲಲ್ ಯೂನಿವರ್ಸ್ ಗೆ ಬಂದಿರ್ತಾರೆ. ಸೇಮ್ ಟೋಕಿಯೋ ರೀತಿನೇ ಇರುತ್ತೆ ಈ ಬಾರ್ಡರ್ ಲ್ಯಾಂಡ್. ಇಲ್ಲಿ ಯಾರು ಗೇಮ್ ಆಡಿ ಸಾಯ್ತಾರೋ ಅವರು ರಿಯಲ್ ಜಗತ್ತಿನಲ್ಲೂ ಸಾಯ್ತಾರೆ, ಗೇಮ್ ಆಡಿ ಬದುಕಿದವರು ರಿಯಲ್ ಜಗತ್ತಿನಲ್ಲೂ ಬದುಕುಳಿತಾರೆ. ಎಲ್ಲರ ಹಾರ್ಟ್ ಬೀಟ್ ನಿಂತೋಗಿ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾಗ ಡಾಕ್ಟರ್ಸ್ ಒಂದೆರಡು ನಿಮಿಷಗಳಲ್ಲೇ ಇವರನ್ನ ಕಾಪಾಡಿರ್ತಾರೆ. ಈ ಗ್ಯಾಪ್ ಅಲ್ಲಿ ಬಾರ್ಡರ್ ಲ್ಯಾಂಡ್ ಗೆ ಹೋಗಿ ಬಂದಿದ್ದಾರೆ. ಅಂದ್ರೆ ರಿಯಲ್ ಜಗತ್ತಿನಲ್ಲಿ ಒಂದೆರಡು ನಿಮಿಷ ಆದ್ರೆ ಬಾರ್ಡರ್ ಲ್ಯಾಂಡ್ ಅಲ್ಲಿ ತುಂಬಾನೇ ದಿನಗಳು ಕಳೆದೋಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಾರ್ಡರ್ ಲ್ಯಾಂಡ್ ಅನ್ನೋದು ಸಾವು ಬದುಕಿನ ನಡುವೆ ಇರುವಂತ ಜಾಗ. ಯಾರು ಬದುಕಬೇಕು ಯಾರು ಸಾಯ್ಬೇಕು ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ. ಎಲ್ಲ ಆದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಆರಿಸು ಮತ್ತೆ ಉಸಾಗಿ ಭೇಟಿಯಾಗಿರ್ತಾರೆ. ಆದ್ರೆ ಇವ್ರು ಮಾತ್ರ ಅಲ್ಲ, ಬಾರ್ಡರ್ ಲ್ಯಾಂಡ್ ಅಲ್ಲಿ ಇದ್ದವ್ರಿಗೆಲ್ಲ ಅಲ್ಲಿ ಏನಾಗಿತ್ತು ಅಂತ ಮರ್ತೆ ಹೋಗಿರ್ತಾರೆ. ಆರಿಸುಗೆ ಉಸಾಗಿನ ನೋಡಿ ಇವಳನ್ನ ಎಲ್ಲೋ ಭೇಟಿ ಆದಂಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಈಗಾಗ್ಲೇ ಇಬ್ರು ಮದುವೆನೇ ಆಗಿದ್ದಾರೆ. ಒಂದು ಯೂನಿವರ್ಸಿಟಿಯಲ್ಲಿ ಮೀಟಿಯೋರೈಟ್ ನ ಘಟನೆ ಆದ್ಮೇಲೆ ಅದರಲ್ಲಿ ಬದುಕಿ ಉಳಿದವ್ರನ್ನ ಕರೆದು ಇಂಟರ್ವ್ಯೂ ಮಾಡ್ತಿದ್ದಾರೆ. ಇಲ್ಲಿ ಆರಿಸು ಮತ್ತೆ ಉಸಾಗಿ ಕೂಡ ಬಂದಿದ್ದಾರೆ. ಆರಿಸುಗೆ ಇದೇ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರೋ ರೂಜಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಆದ್ರೆ ಆರಿಸುಗೆ ಏನು ನೆನಪೇ ಇಲ್ಲ. ಮೀಟಿಯೋರೈಟ್ ನ ನೋಡಿ ಪಟಾಕಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಆಮೇಲೆ ತನ್ನ ಫ್ರೆಂಡ್ಸ್ ಕಾರುಬೆ ಮತ್ತೆ ಚೋತಾ ಜೊತೆ ರೆಸ್ಟ್ ರೂಮ್ ಗೆ ಹೋಗಿದ್ದು ಬಿಟ್ರೆ ಆಮೇಲೆ ಎಲ್ಲಿಗೋ ದೂರದ ಜಾಗಕ್ಕೆ ಪ್ರಯಾಣ ಮಾಡಿ ಬಂದಂಗೆ ಅನ್ಸಿರುತ್ತೆ ಅಷ್ಟೇ. ರ್ಯೂಜಿ ಆಫ್ಟರ್ ಲೈಫ್ ಅಂದ್ರೆ ಮನುಷ್ಯನ ಸಾವಿನ ನಂತರ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ತುಂಬಾನೇ ಸ್ಟಡಿ ಮಾಡ್ತಿರ್ತಾನೆ. ಇದೇ ಪ್ರಯತ್ನದಲ್ಲಿ 5 ವರ್ಷದ ಹಿಂದೆ ತನ್ನ ಸ್ಟೂಡೆಂಟ್ ನ ಕಳ್ಕೊಂಡಿರ್ತಾನೆ. ಏನಾಯ್ತು ಅಂತ ಮುಂದೆ ನೋಡೋಣ. ಸ್ಟೂಡೆಂಟ್ ನ ಕಳ್ಕೊಂಡಾದ್ಮೇಲೆ ಆಕ್ಸಿಡೆಂಟ್ ಅಲ್ಲಿ 2 ಕಾಲ್ ಹೋಗಿರುತ್ತೆ, ವೀಲ್ ಚೇರ್ ಅಲ್ಲೇ ಓಡಾಡೋದು. ಬಾರ್ಡರ್ ಲ್ಯಾಂಡ್ ಗೆ ಹೋಗಿ ಬಂದವರಲ್ಲಿ ಕೆಲವರಿಗೆ ಮಾತ್ರ ಗೇಮ್ ಮಾಡಿದ ನೆನಪು ಇರುತ್ತೆ. ಎಲ್ಲರೂ ಒಂದೇ ರೀತಿಯ ಜಾಗವನ್ನ ನೋಡಿದರೆ ಅಂತ ರೂಜಿಗೆ ಅನಿಸ್ತಿದೆ. ಅದಕ್ಕೆ ಆರಿಸು ಮತ್ತೆ ಉಸಾಗಿನ ಭೇಟಿಯಾಗಿ ಯಾವುದೇ ಸಣ್ಣ ಪುಟ್ಟ ವಿಷಯ ನೆನಪಾದ್ರೂ ಹೇಳೋದಕ್ಕೆ ಹೇಳ್ತಾನೆ. ಇನ್ನೊಂದ್ಸಲ ಇಂಟರ್ವ್ಯೂಗೆ ಬರೋಕೆ ಉಸಾಗಿಗೆ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಆರಿಸು ಒಂದು ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ, ಅಲ್ಲೇ ಕೆಲಸ ಸಿಗೋ ಸಾಧ್ಯತೆ ಇದೆ ಅಂತ ತುಂಬಾನೇ ಖುಷಿಯಾಗಿದ್ದಾನೆ. ಉಸಾಗಿ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟ ವಸ್ತುಗಳನ್ನ ಮಾರಾಟ ಮಾಡೋ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅದೇ ರೂಜಿ ಏನೇ ಆದ್ರೂ ಆಫ್ಟರ್ ಲೈಫ್ ಬಗ್ಗೆ ತಿಳ್ಕೊಳ್ಳಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಒಂದು ಸೀಕ್ರೆಟ್ ಗ್ರೂಪ್ ಅವರ ಬಗ್ಗೆ ತಿಳ್ಕೊಂಡು ಆ ಗ್ರೂಪ್ ಅಲ್ಲಿ ಇರೋ ಮಹಿಳೆಗೆ ಹಣ ಕೊಟ್ಟು ಆ ಗ್ರೂಪ್ ಗೆ ಸೇರ್ಕೊಳ್ಳೋಕೆ ನೋಡ್ತಿದ್ದಾನೆ. ಅವರಿಗೆ ಮರಣದ ನಂತರ ಏನಾಗುತ್ತೆ ಗೊತ್ತಿರಬಹುದು ಅಂತ. ಆ ಮಹಿಳೆ ವಾರ್ನ್ ಮಾಡ್ತಾಳೆ, ನಾನು ಖುಷಿಯಾಗಿ ಹೋಗಿ ಆ ಗ್ರೂಪ್ ಗೆ ಸೇರ್ಕೊಂಡೆ, ಸೆಮಿನಾರ್ ಮಾಡ್ತೀವಿ ಅಂತ ಹೇಳಿ ಗೇಮ್ ಆಡಿಸ್ತಾರೆ. ಗೇಮ್ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಆಡಿ ಈಗ ಎಲ್ಲಾ ಕಡೆ ಬೆವರು ಕಿತ್ಕೊಂತಾ ಇದೆ. ನೀವು ಒಂದ್ಸಲ ಯೋಚನೆ ಮಾಡಿ ಅಂದ್ರು ರೂಜಿ ಕೇಳಲ್ಲ, ತನ್ನನ್ನ ಕೂಡ ಗ್ರೂಪ್ ಗೆ ಸೇರ್ಸ್ಕೊಳ್ಳೋಕೆ ಹೇಳ್ತಾನೆ. ಕೆಲವು ದಿನಗಳಾದ್ಮೇಲೆ ರೂಜಿಗೆ ಗ್ರೂಪ್ ಅವರಿಂದ ಮೇಲ್ ಬರುತ್ತೆ, ಇವನನ್ನ ಗ್ರೂಪ್ ಗೆ ಇನ್ವೈಟ್ ಮಾಡಿ ಯಾವಾಗ ಎಲ್ಲಿಗೆ ಎಷ್ಟು ಗಂಟೆಗೆ ಬರಬೇಕು ಅಂತ ಅಡ್ರೆಸ್ ನೋಡ್ಕೊಂಡು ಬಂದಾಗ ಇಲ್ಲಿ ಈ ಗ್ರೂಪ್ ಅಲ್ಲಿ ಒಂದು 6 ಜನ ಇದ್ದಾರೆ ಅಷ್ಟೇ. ಈ ಗ್ರೂಪ್ ನ ಲೀಡರ್ ಬಂದು ರೌಂಡ್ ಟೇಬಲ್ ಸುತ್ತ ಚೇರ್ ಮೇಲೆ ಕುತ್ಕೊಳ್ಳೋಕೆ ಹೇಳಿ ಚೇರ್ ಇಂದ ಯಾರು ಎದ್ದೇಳೋ ಹಾಗಿಲ್ಲ ಅಂತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ಈ ಗ್ರೂಪ್ ನ ಮೆಂಬರ್ಸ್ ಅವಾಗವಾಗ ಬದಲಾಗ್ತಿರ್ತಾರೆ. ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದು ಸಾವು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕೆ. ಹೇಗೆ ಅಂದ್ರೆ ಗೇಮ್ ಮಾಡ್ಬೇಕು ಬಾರ್ಡರ್ ಲ್ಯಾಂಡ್ ಸ್ಟೈಲ್ ಅಲ್ಲಿ. ಎಲ್ಲರ ಮುಂದೆ ಒಂದಷ್ಟು ಕಾರ್ಡ್ಸ್ ಇಟ್ಟಿದ್ದಾರೆ, ಇದನ್ನ ಕೈಯಲ್ಲಿ ಇಟ್ಕೋಬೇಕು, ಬೇರೆ ಪ್ಲೇಯರ್ ಗೆ ಕಾಣ್ದಂಗೆ. ಎಲ್ಲರ ಹತ್ರ ಜೋಕರ್ ಕಾರ್ಡ್ ಇರುತ್ತೆ. ಒಬ್ಬ ಪ್ಲೇಯರ್ ಮತ್ತೊಬ್ಬ ಪ್ಲೇಯರ್ ನ ಕೈಯಲ್ಲಿ ಇರೋ ಒಂದು ಕಾರ್ಡ್ ನ ಎತ್ಕೊಂತಾನೆ. ಈ ಎತ್ಕೊಂಡ ಕಾರ್ಡ್ ಜೋಕರ್ ಆಗಿತ್ತು ಅಂದ್ರೆ ಯಾರ ಹತ್ರ ಜೋಕರ್ ಕಾರ್ಡ್ ಇರಲ್ವೋ ಅವನು ಗೇಮ್ ಅಲ್ಲಿ ಸೋಲ್ತಾರೆ. ಇಲ್ಲಿ ಸೋಲೋದು ಸಾಯೋದು ಎರಡೂ ಒಂದೇ. ಗೇಮ್ ಶುರು ಆಗುತ್ತೆ, ಒಬ್ಬನ ಜೋಕರ್ ಕಾರ್ಡ್ ಎತ್ಕೊಂತಿದ್ದಂಗೆ ಸೋಲ್ತಾನೆ. ಇವ್ರಿನ್ನು ಬಾರ್ಡರ್ ಲ್ಯಾಂಡ್ ಗೆ ಬಂದಿಲ್ವಲ್ಲ, ಹಾಗಾಗಿ ಮೇಲಿಂದ ಲೇಸರ್ ಹೊಡೆಯಲ್ಲ, ಕೆಳಗಿಂದ ಕರೆಂಟ್ ಹೊಡಿಸ್ತಾರೆ. ಇದನ್ನ ನೋಡಿ ಇನ್ನೊಬ್ಳು ಚೇರಿಂದ ಎದ್ದಾಗ ಇವಳಿಗೂ ಕರೆಂಟ್ ಹೊಡೆದು ಸತ್ತೋಗ್ತಾಳೆ. ಅದಕ್ಕೆ ಮೊದಲೇ ಗ್ರೂಪ್ ನ ಲೀಡರ್ ಚೇರಿಂದ ಎದ್ದೇಳೋ ಹಾಗಿಲ್ಲ ಅಂದಿದ್ದು. ಈಗ ಎಲ್ಲರ ಕೈಕಾಲು ನಡ್ಗೋಕೆ ಶುರು ಆಯ್ತು. ಜೊತೆಗೆ ಈಗ ಒಬ್ಬರ ಹತ್ರ ಒಂದೇ ರೀತಿಯ 2 ಕಾರ್ಡ್ ಉಳ್ಕೊಂತು ಅಂದ್ರು ಸಾಯಿಸ್ತಾರೆ. ಹೀಗೆ ಒಬ್ರಾದ್ಮೇಲೆ ಒಬ್ರು ಹೋಗ್ತಾ ಕೊನೆಗೆ ರೂಜಿ ಮತ್ತೆ ಇನ್ನೊಬ್ಬ ಉಳ್ಕೊಂತಾನೆ. ರೂಜಿ ಹತ್ರ ಇರೋದು 2 ಕಾರ್ಡ್ ಅಲ್ಲಿ ಒಂದು ಜೋಕರ್ ಇದೆ. ಇನ್ನೊಬ್ಬ ಪ್ಲೇಯರ್ ಇವನ ಜೋಕರ್ ಕಾರ್ಡ್ ತಗೊಳೋಕೆ ಬರ್ತಿದ್ದಾಗ ಇವನೇ ಜೋಕರ್ ಕಾರ್ಡ್ ನ ಅವನ ಕೈ ಹತ್ರ ಮೂವ್ ಮಾಡ್ತಾನೆ. ಓ ಅಂದ್ರೆ ಇದೆಲ್ಲ ಇನ್ನೊಂದು ಜೋಕರ್ ಕಾರ್ಡ್ ಅಂತ ಬೇರೆ ಕಾರ್ಡ್ ತಗೊಂಡಾಗ 2 ಒಂದೇ ರೀತಿಯ ಕಾರ್ಡ್ ಆಗಿ ಆ ಪ್ಲೇಯರ್ ಸಾವನ್ನಪ್ತಾನೆ. ರೂಜಿ ಗೆಲ್ತಾನೆ.
ಹೇಳ್ತಾನೆ. ಇದ್ದಕ್ಕಿದ್ದಂಗೆ ಇಲ್ಲಿರೋ ಲೈಟ್ಸ್ ಎಲ್ಲ ಫ್ಲಿಕರ್ ಆಗೋಕೆ ಶುರು ಆದಾಗ ಗ್ರೂಪ್ ನ ಲೀಡರ್ ನ ಜಾಗದಲ್ಲಿ ಈಗ ಸುನಾಟೋನ ನೋಡ್ತೀವಿ. ಇವನೇ ಬೇರೆ ರೂಪದಲ್ಲಿ ಗೇಮ್ ಆಡ್ಸೋಕೆ ಬಂದಿರೋದು. ಅದೇ ಯಾಬಾ ಮತ್ತೆ ಸುನಾಟೋ ಇಬ್ಬರು ಬಾರ್ಡರ್ ಲ್ಯಾಂಡ್ ಅಲ್ಲಿ ಉಳ್ಕೊಂಡಿದ್ರಲ್ಲ, ಅವರು ಈಗ ಸಿಟಿಸನ್ ಆಗಿ ಗೇಮ್ ಆಡಿಸ್ತಾ ಇದ್ದಾರೆ. ಇವನು ರೂಜಿಗೆ ಬಾರ್ಡರ್ ಲ್ಯಾಂಡ್ ಗೆ ಸ್ವಾಗತ ಅಂತ ಹೇಳ್ತಾನೆ. ರೂಜಿ ಆಫ್ಟರ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂತಿದ್ನಲ್ಲ, ಈಗ ಆಫ್ಟರ್ ಲೈಫ್ ಇರ್ಲಿ ಅದ್ ಮುಕ್ಕೊಂಡು ಇರೋ ಲೈಫ್ ಅಲ್ಲೇ ಬದುಕಿದ್ರಾಗೋದು ಅನ್ನೋ ಪರಿಸ್ಥಿತಿ ಬರುತ್ತೆ ಮುಂದೆ. ನೆಕ್ಸ್ಟ್ ನಲ್ಲಿ ಉಸಾಗಿಗೆ ಬರೀ ಒಂದೇ ರೀತಿಯ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಕನ್ಸಲ್ಲಿ ತನ್ನ ತಂದೆ ಒಂದು ಪರ್ವತದ ಮೇಲೆ ನಿಂತ್ಕೊಂಡು ಕೆಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂತಿರೋ ಹಾಗೆ ಕಾಣ್ತಿದೆ. ಯಾಕೆ ಅಂತ ನಮಗೆ ಮೊದಲೇ ಗೊತ್ತಾಗಿದೆ ಸ್ನೇಹಿತರೆ. ಉಸಾಗಿ ಮತ್ತೆ ಇವಳ ತಂದೆ ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಿರ್ತಾರೆ. ಒಂದಿನ ಇವಳ ತಂದೆ ಆಕ್ಸಿಜನ್ ಸಪೋರ್ಟ್ ಇಲ್ಲದೆ ತುಂಬಾನೇ ಎತ್ತರದ ಪರ್ವತವನ್ನ ಹತ್ತಿರ್ತಾರೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ತಂದೆಯ ಮೇಲೆ ಆರೋಪ ಮಾಡಿದಾಗ ನ್ಯೂಸ್ ಅಲ್ಲೆಲ್ಲ ಬಂದಾಗ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಮತ್ತೆ ಪರ್ವತವನ್ನ ಹತ್ತೋಕೆ ಹೋದವರು ವಾಪಸ್ಸೇ ಬಂದಿರಲ್ಲ. ಎಲ್ಲರೂ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಉಸಾಗಿಗೆ ಅದೇ ರೀತಿ ಕೆಟ್ಟ ಕನ್ಸು ಬೀಳ್ತಾ ಇದೆ. ಬೆಳಗ್ಗೆ ಆರಿಸು ಮತ್ತೆ ಉಸಾಗಿ ಕೆಲಸಕ್ಕೆ ಹೊರಡ್ತಾರೆ. ಟಿವಿಯಲ್ಲಿ ಸೀಕ್ರೆಟ್ ಗ್ರೂಪ್ ಅವರ ಡೆಡ್ ಬಾಡಿಗಳು ಸಿಕ್ಕಿದೆ, ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಗೊತ್ತು ಅವರನ್ನೆಲ್ಲ ಗೇಮ್ ಮಾಡಿಸಿ ಸಾಯಿಸಿರೋದು ಸುನಾಟೋ. ಆರಿಸು ಮೊದಲೇ ಹೇಳ್ದಂಗೆ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರೋದು. ಡಾಕ್ಟರ್ ಹತ್ರ ತುಂಬಾನೇ ಜನ ಮೀಟಿಯೋರೈಟ್ ಘಟನೆಯಲ್ಲಿ ಸರ್ವೈವ್ ಆಗಿರೋರೇ ಬರ್ತಿದ್ದಾರೆ. ಆ ಘಟನೆ ಆದಾಗ್ಲಿಂದ ಬಾರ್ಡರ್ ಲ್ಯಾಂಡ್ ಗೆ ಹೋಗಿ ವಾಪಸ್ ಬಂದಿರೋ ಅರ್ಧಂಬರ್ಧ ನೆನಪಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗ್ ಆಗಿದೆ. ನಾರ್ಮಲ್ ಹಾಸ್ಪಿಟಲ್ ಗಿಂತ ಜಾಸ್ತಿ ಜನ ಈ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಸೈಕಾಟ್ರಿಸ್ಟ್ ನ ಭೇಟಿ ಆಗೋಕೆ ಬರ್ತಿದ್ದಾರೆ. ಈಗ ಹಿಂದಿನ ಸೀಸನ್ ಗಳಲ್ಲಿ ಇದ್ದ ಆನ್ ಬಂದಿದ್ದಾಳೆ. ನಮಗೆ ಗೊತ್ತಿರೋ ಹಾಗೆ ಆನ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು. ಆಮೇಲೆ ಬಾರ್ಡರ್ ಲ್ಯಾಂಡ್ ಗೆ ಬಂದಿದ್ಲು. ಈಗ ಬಾರ್ಡರ್ ಲ್ಯಾಂಡ್ ತರ ಯಾವ್ದೋ ಬೇರೆ ಪ್ರಪಂಚಕ್ಕೆ ಹೋಗಿದ್ದು ಸ್ವಲ್ಪನೇ ನೆನಪಾಗ್ತಿದೆ. ಅಲ್ಲೇನಾಯ್ತು ಅಂತ ಸಂಪೂರ್ಣವಾಗಿ ನೆನಪಾಗ್ತಿಲ್ಲ. ಆನ್ ಆರಿಸುನ ನೋಡ್ತಿದ್ದಂಗೆ ಇವನು ಆರಿಸು ಅಂತ ಗುರ್ತಿಡಿತಾಳೆ. ಆದ್ರೆ ಇವನ ಬಗ್ಗೆ ಜಾಸ್ತಿ ವಿಷಯಗಳು ನೆನಪಾಗಲ್ಲ. ಆರಿಸುಗಂತೂ ಆನ್ ಯಾರು ಅಂತಾನೆ ನೆನಪಾಗ್ತಿಲ್ಲ. ಆನ್ಗೆ ಆ ಬೇರೆ ಪ್ರಪಂಚ ಯಾವ್ದು, ಅಲ್ಲಿಗೆ ನಾವೆಲ್ಲ ಯಾಕೆ ಹೋಗಿದ್ವಿ ಅಂತ ಡೌಟ್ ಇರೋದ್ರಿಂದ ಮತ್ತೆ ಬಾರ್ಡರ್ ಲ್ಯಾಂಡ್ ಗೆ ಹೋಗೋಕೆ ಒಂದು ದಾರಿಯನ್ನ ಕಂಡುಕೊಂಡಿದ್ದಾಳೆ. ಒಂದು ಡ್ರಗ್ ನ ದೇಹಕ್ಕೆ ಇಂಜೆಕ್ಟ್ ಮಾಡಿ ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ಬೇಕಾದ್ರೆ ಡಾಕ್ಟರ್ ಬಂದ್ರು ಅಂತ ಸುಮ್ನಾಗ್ತಾಳೆ. ಅದೇನೊಂದ್ ಕಡೆ ಉಸಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಬಾರ್ಡರ್ ಲ್ಯಾಂಡ್ ಅಲ್ಲಿ ಬೀಚ್ ಇತ್ತಲ್ಲ, ಆ ಬಿಲ್ಡಿಂಗ್ ನ ನೋಡಿ ಸ್ವಲ್ಪನೇ ನೆನಪಾಗ್ತಿದೆ. ಏನು ಅಂತ ನೋಡೋಕೆ ಬಿಲ್ಡಿಂಗ್ ಒಳಗೆ ಬಂದಾಗ ಬೀಚ್ ಅಲ್ಲಿ ಪ್ಲೇಯರ್ ಸಾವನ್ನಪ್ಪಿದ್ದು ನೆನಪಾಗುತ್ತೆ. ಮೊದಲನೇ ಸೀಸನ್ ನ ಕೊನೆಯಲ್ಲಿ ಇದೇ ಬಿಲ್ಡಿಂಗ್ ಅಲ್ಲಿ ಗೇಮ್ ಇತ್ತು. ಆಗ ಅಗುನಿ ಕಡೆಯವರು ಎಲ್ಲರನ್ನ ಹುಡುಕಿ ಸಾಯಿಸ್ತಿದ್ರಲ್ಲ, ಆ ದೃಶ್ಯ ಇವಳಿಗೆ ನೆನಪಾಗ್ತಿದೆ. ಹಾಗಾಗಿ ತಲೆ ಕೆಟ್ಟು ಇಲ್ಲೇ ಬಂದು ಕೂತಿದ್ದಾಗ ವೀಲ್ ಚೇರ್ ಅಲ್ಲಿ ರೂಜಿ ಬಂದು ಏನ್ ತಲೆ ತಿನ್ನೋ ಏನೋ ಗೊತ್ತಿಲ್ಲ. ಆರಿಸುಗೆ ಉಸಾಗಿ ಫೋನ್ ಮಾಡಿ ಅಳ್ತಿದ್ದಾಳೆ. ಏನು ಮಾತಾಡಲ್ಲ, ಸಾರಿ ಕೇಳಿ ಫೋನ್ ಇಡ್ತಾಳೆ. ಮತ್ತೆ ಕಾಲ್ ಮಾಡಿದ್ರು ಫೋನ್ ಕನೆಕ್ಟ್ ಆಗಲ್ಲ. ಆರಿಸು ಗಾಬರಿಯಾಗಿ ಉಸಾಗಿನ ಹುಡ್ಕೊಂಡ್ ಬಂದಾಗ ಎಲ್ಲೂ ಉಸಾಗಿ ಸಿಗಲ್ಲ. ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಅವರು ಇನ್ವೆಸ್ಟಿಗೇಟ್ ಮಾಡಿ ಬೀಚ್ ಅಲ್ಲಿ ಉಸಾಗಿ ರೂಜಿನ ಭೇಟಿಯಾಗಿರೋ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಉಸಾಗಿಗೆ ರೂಜಿ ಜೊತೆ ಅಫೇರ್ ಇತ್ತೇನೋ, ಅದಕ್ಕೆ ಅವನ ಜೊತೆಯಲ್ಲಿ ಹೋಗಿರ್ಬೋದು ಅಂತೆಲ್ಲ ಪೊಲೀಸ್ ಅವರು ಕೇಳ್ತಿರೋದ್ರಿಂದ ಆರಿಸು ಸೀದಾ ಯೂನಿವರ್ಸಿಟಿಗೆ ಬರ್ತಾನೆ ರೂಜಿನ ಭೇಟಿ ಆಗೋಕೆ. ಆದ್ರೆ ಇಲ್ಲಿಗೂನು ರೂಜಿ ಎಷ್ಟೋ ದಿನಗಳಿಂದ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ರೂಜಿನ ಆಫೀಸ್ಗೆ ಹೋಗೋ ಅವಕಾಶ ಕೊಟ್ಟಾಗ ಕಂಪ್ಯೂಟರ್ ಅಲ್ಲಿ ಉಸಾಗಿ ಜೊತೆ ಇಂಟರ್ವ್ಯೂ ಮಾಡಿರೋ ವಿಡಿಯೋ ನೋಡ್ತಾನೆ. ಅಂದ್ರೆ ಉಸಾಗಿ ನಾಪತ್ತೆ ಆಗೋಕ್ಕೂ ಮುಂಚೆ ರೂಜಿ ಇಲ್ಲಿಗೆ ಇವಳನ್ನ ಇಂಟರ್ವ್ಯೂಗೆ ಕರ್ಕೊಂಡ್ ಬಂದಿದ್ದ. ಉಸಾಗಿ ತನ್ನ ತಂದೆಯ ಬಗ್ಗೆ, ಕನಸಿನ ಬಗ್ಗೆ ಹೇಳ್ತಾ ಇವತ್ತಿಗೂ ತನ್ನ ತಂದೆಯನ್ನ ಕಳ್ಕೊಂಡ ದುಃಖದಲ್ಲೇ ಇರ್ತಾಳೆ. ಆರಿಸು ಹತ್ರ ಈ ವಿಷಯ ಹೇಳ್ಕೊಂಡಿರಲ್ಲ. ಹಿಂದಿನ ಸೀಸನ್ಸ್ ಅಲ್ಲೇ ನೋಡಿರೋ ಹಾಗೆ ಉಸಾಗಿಗೆ ತನ್ನ ತಂದೆನೇ ಎಲ್ಲ. ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ದಾಳೆ ಆ ಕನ್ಸಲ್ಲಿ ತನ್ನ ತಂದೆ ಸಾಯೋ ಹಾಗೆ ಕಾಣಿಸಿದ್ರು ಕೂಡ ಅವರನ್ನ ನೋಡೋ ಅವಕಾಶ ಸಿಗುತ್ತೆ. ಅವರು ಇನ್ನೂ ಬದುಕೆ ಇದಾರೇನೋ ಅನ್ನೋ ಅನುಭವ ಆಗುತ್ತೆ. ಬೇಜಾರಾದ್ರೂ ಕೂಡ ಅದೇ ಕನ್ಸಲ್ಲಿ ತಂದೆ ಜೊತೆ ಇರಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ದಾಳೆ. ಆರಿಸು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಸುನಾಟೋ ಇವನ ಬಳಿ ಬರ್ತಾನೆ. ನಾನು ನಿನ್ನ ಮೀಟ್ ಮಾಡೋಕೆ ಕಾಯ್ತಾ ಇದ್ದೆ, ಮತ್ತೆ ಆ ಸುಂದರವಾದ ಜಗತ್ತಿಗೆ ಬರೋಕೆ ರೆಡಿ ಆಗು. ನಿನ್ ಹೆಂಡತಿ ಕೂಡ ಆಗ್ಲೇ ಬಂದಾಗಿದೆ, ಹೊಸ ಗೇಮ್ಸ್ ಆಡೋಣ ಅಂತ ಹೇಳಿ ಜೇಬಲಿ ಜೋಕರ್ ಕಾರ್ಡ್ ನ ಇಟ್ಟು ಹೋಗ್ತಾನೆ. ಹಿಂದಿನ ಸೀಸನ್ಸ್ ಅಲ್ಲಿ ಎಲ್ಲಾ ಕಾರ್ಡ್ಸ್ ಇರೋ ಗೇಮ್ ನ ಆಡಿದ್ರು, ಜೋಕರ್ ಕಾರ್ಡ್ ನ ಬಿಟ್ಟು. ಈಗ ಜೋಕರ್ ಕಾರ್ಡ್ ಅಂದ್ರೆ ಒಂದು ಗೇಮ್ ಇಲ್ಲ, ತುಂಬಾನೇ ಗೇಮ್ಸ್ ಆಡ್ಬೇಕಾಗುತ್ತೆ. ಹಿಂದೆನೆ ಆರಿಸುನ ಪೊಲೀಸರು ಹಾಸ್ಪಿಟಲ್ ಗೆ ಕರೆಸ್ತಾರೆ. ಯಾಕಂದ್ರೆ ಉಸಾಗಿ ಮತ್ತೆ ರೂಜಿ ಇಬ್ರು ಸಿಕ್ಕಿದ್ದಾರೆ. ಸದ್ಯಕ್ಕೆ ಕೋಮಾ ಅಲ್ಲಿ ಇದ್ದಾರೆ. ಡಾಕ್ಟರ್ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ ಯಾವ್ದೋ ಡ್ರಗ್ ನ ಇಬ್ರು ಇಂಜೆಕ್ಟ್ ಮಾಡ್ಕೊಂಡು ಕೋಮಾಗೆ ಹೋಗಿದ್ದಾರೆ ಅಂತ. ಅಂದ್ರೆ ಆನ್ ಕೂಡ ಈ ರೀತಿ ಡ್ರಗ್ ಬಗ್ಗೆ ಆರಿಸುಗೆ ಹೇಳಿದ್ಲು. ಕೋಮಾ ಅಲ್ಲಿ ಇದಾರೆ ಅಂದ್ರೆ ಬಾರ್ಡರ್ ಲ್ಯಾಂಡ್ ಗೆ ಹೋಗಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಷಯ ಡಾಕ್ಟರ್ಸ್ ಹೇಳೋದೇನಂದ್ರೆ ಉಸಾಗಿ ಪ್ರೆಗ್ನೆಂಟ್ ಬೇರೆ ಇದ್ದಾಳೆ. ಪೊಲೀಸ್ ಅವ್ರಿಗೆ ಅನಿಸ್ತಿದೆ ರೀಸೆಂಟ್ ಆಗಿ ಸೀಕ್ರೆಟ್ ಗ್ರೂಪ್ ಅವರೆಲ್ಲ ಜೊತೆಗೆ ಸೇರಿ ಆತ್ಮಹತ್ಯೆ ಮಾಡ್ಕೊಂತಿದಾರಲ್ಲ, ಅದೇ ಗ್ರೂಪ್ ಅಲ್ಲಿ ರೂಜಿ ಕೂಡ ಇದ್ದ ಅಂತ ಇವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಉಸಾಗಿನ ಕೂಡ ಅದೇ ಗ್ರೂಪ್ ಗೆ ಸೇರ್ಸ್ಕೊಂಡಿದ್ನೇನೋ ಅಂತ ಅನ್ಕೊಂತಿದ್ದಾರೆ. ಆದ್ರೆ ಸತ್ಯ ನಮಗೆ ಗೊತ್ತು, ಅವರೆಲ್ಲ ಗೇಮ್ ಮಾಡಿ ಸಾವನ್ನಪ್ಪಿರೋದು. ಉಸಾಗಿನ ಬೇಕು ಅಂತಾನೆ ಡ್ರಗ್ ನ ಇಂಜೆಕ್ಟ್ ಮಾಡಿ ಕೋಮಾ ಸ್ಟೇಜ್ ಗೆ ಕಳಿಸಿ ಬಾರ್ಡರ್ ಲ್ಯಾಂಡ್ ಗೆ ಕರ್ಕೊಂಡು ಹೋಗಿರ್ಬೋದು ರೂಜಿ. ಉಸಾಗಿ ಹತ್ರ ಸಿಕ್ಕಿರೋ ವಸ್ತುಗಳನ್ನ ಆರಿಸುಗೆ ತೋರಿಸಿದಾಗ ಜೋಕರ್ ಕಾರ್ಡ್ ಇರೋದು ನೋಡಿ ಸುನಾಟೋ ಹೇಳ್ದಂಗೆ ಬಾರ್ಡರ್ ಲ್ಯಾಂಡ್ ಗೆ ಉಸಾಗಿ ಹೋಗಿರ್ಬೋದಾ ಅಂತ ಆನ್ ಹೇಳಿದ್ದು ನೆನಪಾಗುತ್ತೆ. ನಾನು ಆ ಜಗತ್ತಿಗೆ ಹೋಗೋ ದಾರಿ ಕಂಡುಕೊಂಡಿದ್ದೀನಿ ಅಂತ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಹೇಳಿದ್ಲಲ್ಲ, ಹಾಗಾಗಿ ಆರಿಸು ಆನ್ ನ ಬಳಿ ಬರ್ತಾನೆ. ಆರಿಸು ಆನ್ಗೆ ನಡೆದ ಎಲ್ಲಾ ವಿಷಯ ಹೇಳಿದಾಗ ಆನ್ ಹಾಗಿದ್ರೆ ಉಸಾಗಿ ಹತ್ರ ಕಡಿಮೆ ಸಮಯ ಇದೆ,
ಇದೆ. ನಿನಗೆ ನೆನಪಿರ್ಬೋದು, ಮೀಟಿಯೋರೈಡ್ ಘಟನೆಯಲ್ಲಿ ನಮ್ಗೆಲ್ಲ 1 ನಿಮಿಷ ಪ್ರಜ್ಞೆ ಇರಲಿಲ್ಲ, ಹಾರ್ಟ್ ನಿಂತೋಗಿತ್ತು. ಹಾರ್ಟ್ ಬೀಟ್ ಇಲ್ದೇ ಇದ್ದಾಗ 2 ನಿಮಿಷ ಟೈಮ್ ಇರುತ್ತೆ ಮನುಷ್ಯರನ್ನ ಉಳಿಸ್ಕೊಳ್ಳೋಕೆ. ನಮ್ಮನ್ನ 1 ನಿಮಿಷದಲ್ಲಿ ಉಳಿಸಿದರೆ, ಆದ್ರೆ ಅದೇ ಬಾರ್ಡರ್ ಲ್ಯಾಂಡ್ ಅಲ್ಲಿ ತುಂಬಾನೇ ದಿನಗಳು ಕಳೆದೋಗಿರೋ ಅನುಭವ ಆಗುತ್ತೆ. ಈಗ್ಲೂ ಉಸಾಗಿನ ಕಾಪಾಡೋಕೆ 2 ನಿಮಿಷ ಟೈಮ್ ಇದೆ, ಅದೇ ಬಾರ್ಡರ್ ಲ್ಯಾಂಡ್ ಅಲ್ಲಿ ತುಂಬಾನೇ ದಿನ ಸಮಯ ಇರುತ್ತೆ ಅಂತ ಹೇಳಿದಾಗ ಹಿಂದೆನೆ ಹಾಸ್ಪಿಟಲ್ ಇಂದ ಫೋನ್ ಬಂತು, ಉಸಾಗಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಅಂತ. ಅಂದ್ರೆ ಅವಳನ್ನ ಕಾಪಾಡೋಕೆ 2 ನಿಮಿಷ ಸಮಯ ಇದೆ ಅಷ್ಟೇ. ಬಾರ್ಡರ್ ಲ್ಯಾಂಡ್ ಅಲ್ಲಿ ತುಂಬಾನೇ ದಿನಗಳು ಆರಾಮಾಗಿ ಇದ್ದು ಉಸಾಗಿನ ಕಾಪಾಡ್ಕೊಂಡು ಬರ್ಬೋದು. ಆದ್ರೆ ಆನ್ ಹತ್ರ ಇರೋ ಡ್ರಗ್ ನ ಯಾರ ಮೇಲೂ ಇವಳು ಟೆಸ್ಟ್ ಮಾಡಿಲ್ಲ. ಈ ಡ್ರಗ್ ಹಾರ್ಟ್ ಬೀಟ್ ನ ನಿಲ್ಸುತ್ತೆ. 2 ನಿಮಿಷದಲ್ಲಿ ಉಸಾಗಿನ ಕಾಪಾಡಿ ಆರಿಸು ವಾಪಸ್ ಬರ್ಲಿಲ್ಲ ಅಂದ್ರೆ ಸಾವನ್ನಪ್ತಾನೆ. ಹಾಗಾಗಿ ಮೊದ್ಲೇ ಈ ವಿಷಯ ಹೇಳಿ ಇವನ್ಗೆ ಇಂಜೆಕ್ಷನ್ ಕೊಡ್ತಿದ್ದಂಗೆ ಇವನಿಗೆ ಏನು ಆಗಲ್ಲ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಗಮನಿಸ್ತಾನೆ, ಗಡಿಯಾರ ನಿಂತೋಗಿದೆ, ಆನ್ ಕೂಡ ಎಲ್ಲೂ ಕಾಣ್ತಿಲ್ಲ. ಅಂದ್ರೆ ಹಾರ್ಟ್ ನಿಂತೋಗಿ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಇರೋ ಬಾರ್ಡರ್ ಲ್ಯಾಂಡ್ ಗೆ ಬಂದಿದ್ದಾನೆ. ಹಾಗೆ ಹೊರಗೆ ನಡ್ಕೊಂಡ್ ಬಂದಾಗ ಬೋರ್ಡ್ ಮೇಲೆ ಯಾವ ಕಡೆ ಗೇಮ್ ಆಡೋಕ್ ಹೋಗ್ಬೇಕು ಅಂತ ಬರ್ದಿದೆ. ಸಂಜೆನೆ ಗೇಮ್ ಶುರು ಆಗೋದ್ರಿಂದ ಖಾಲಿಯಾಗಿರೋ ಊರನ್ನ ನೋಡ್ತಾ ಕೊನೆಗೂ ಗೇಮ್ ಆಡೋ ಜಾಗಕ್ಕೆ ಬರ್ತಾನೆ. ಇವನಿಗಿಂತ ಮುಂಚೆನೆ ತುಂಬಾನೇ ಪ್ಲೇಯರ್ಸ್ ಬಂದಿದ್ದಾರೆ. ಆರಿಸುಗಾದ್ರೂ ಬಾರ್ಡರ್ ಲ್ಯಾಂಡ್ ಗೆ ಬಂದಿದ್ದೀನಿ ಅಂತ ಗೊತ್ತಿದೆ. ಬೇರೆಯವ್ರಿಗೆಲ್ಲ ಏನ್ ನಡೀತಿದೆ, ಜನ ಇಲ್ಲಿ ಖಾಲಿ ಯಾಕಾಗಿದ್ದಾರೆ ಏನು ಗೊತ್ತಾಗ್ತಿಲ್ಲ. ಇವರೆಲ್ಲ ರಿಯಲ್ ಜಗತ್ತಿನಲ್ಲಿ ಒಂದಲ್ಲ ಒಂದು ರೀತಿ ಸಾಯೋ ಸ್ಟೇಜ್ ಗೆ ಹೋಗಿರೋದ್ರಿಂದ ಇಲ್ಲಿಗೆ ಬಂದಿರೋದು. ಗೇಮ್ ಏನಂದ್ರೆ ಇವರ ಮುಂದೆ ಒಂದು ಬಾಕ್ಸ್ ಇದೆ. ಬಾಕ್ಸ್ ಗಳಲ್ಲಿ ಇರೋ ಒಂದೊಂದು ಸ್ಟಿಕ್ ಮೇಲೆ ಒಂದೊಂದು ನಂಬರ್ ಇದೆ. ಇಷ್ಟು ಜನರಲ್ಲಿ ಯಾರ್ ಬೇಕಾದ್ರೂ ಬಂದು ಬಾಕ್ಸ್ ಅಲ್ಲಿ ಇರೋ ಸ್ಟಿಕ್ ನ ಎತ್ಬಿಟ್ಟು ಯಾವ ನಂಬರ್ ಬರುತ್ತೋ ಆ ನಂಬರ್ ಡ್ರಾಯರ್ ನ ಓಪನ್ ಮಾಡಿದ್ರೆ ಒಳಗೆ ಭವಿಷ್ಯ ಹೇಳೋ ಚೀಟಿ ಇರುತ್ತೆ. ಆದ್ರೆ ಈ ಜಾಗದಲ್ಲಿ ಭವಿಷ್ಯ ಇವ್ರ ಕೈಯಲ್ಲಿ ಇರಲ್ಲ. ಚೀಟಿಯಲ್ಲಿ ಮೇಲಿರೋ ಭವಿಷ್ಯ ಇಂಪಾರ್ಟೆಂಟ್ ಅಲ್ಲ, ಕೆಳಗಿರೋ ಪ್ರಶ್ನೆ ಇಂಪಾರ್ಟೆಂಟ್. ಯಾರ್ ಬೇಕಾದ್ರೂ ಬಂದು ಚೀಟಿ ಡ್ರಾ ಮಾಡಬಹುದು. ಒಟ್ನಲ್ಲಿ 10 ಸಲ ಚೀಟಿ ಡ್ರಾ ಮಾಡಿ ಅದರಲ್ಲಿ ಬರೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಉತ್ತರ ಕೊಡೋ ಸಮಯ ಕೇವಲ 1 ನಿಮಿಷ. ಸೋತೋರ್ಗೆ ಏನಾಗುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೆ ಗೇಮ್ ಆಡೋದ್ರಲ್ಲಿ ನಾನ್ ಎಕ್ಸ್ಪರ್ಟ್ ಅಂತ ನಶೆಗಿರಾಕಿ ಟೆಟ್ಸು ಹೋಗಿ ಒಂದು ಚೀಟಿ ತಗೊಂತಾನೆ. ಇವನ ಭವಿಷ್ಯ ತುಂಬಾನೇ ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ ಸ್ನೇಹಿತರೆ. ಅದಕ್ಕೆ ಚೀಟಿಯಲ್ಲಿ ಪ್ರಶ್ನೆನೇ ಇಲ್ಲ. ಓ ಭವಿಷ್ಯ ಚೆನ್ನಾಗಿದ್ರೆ ಪ್ರಶ್ನೆ ಇರಲ್ಲ ಅಂತ ಇನ್ನೊಬ್ಳು ಹುಡುಗಿ ಬಂದು ಚೀಟಿ ತೆಗೆದಾಗ ಇದರಲ್ಲಿ ಮ್ಯಾಥ್ಸ್ ಪ್ರಾಬ್ಲಮ್ ಇದೆ. ಎಲ್ಲ ಇದನ್ನ ಲೈಟ್ ಆಗಿ ತಗೊಂತಿದ್ದಾರೆ. ಹಾಗಾಗಿ ಒಬ್ಬೊಬ್ರು ಒಂದೊಂದು ಆನ್ಸರ್ ನ ಹೇಳ್ತಿದ್ದಾರೆ. 1 ನಿಮಿಷ ಆಗ್ತಾ ಬಂತು ಅಂತ ಹುಡುಗಿ ಆನ್ಸರ್ 18 ಅಂತ ತಪ್ಪು ಉತ್ತರ ಕೊಡ್ತಾಳೆ. ಸರಿಯಾದ ಉತ್ತರ 15. ತಪ್ಪಾದ ಉತ್ತರ ಕೊಟ್ರೆ ಏನಾಗುತ್ತೆ ಅಂತ ಈಗ ಹೇಳ್ತಾರೆ. ಅದೇ ಮಾರ್ಜಿನ್ ಆಫ್ ಎರರ್ ಎಷ್ಟಿರುತ್ತೋ ಅಷ್ಟು ಬೆಂಕಿಯ ಬಾಣಗಳು ಬರುತ್ತೆ. ಮಾರ್ಜಿನ್ ಆಫ್ ಎರರ್ ಅಂದ್ರೆ ಸರಿಯಾದ ಉತ್ತರ ಮತ್ತೆ ತಪ್ಪಾದ ಉತ್ತರಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೋ ಅಷ್ಟು. ಈಗ 15 ಆನ್ಸರ್ ಆಗಿತ್ತು, 18 ಅಂದ್ಲು. ಡಿಫ್ರೆನ್ಸ್ 3 ಇದೆ, 3 ಬಾಣ ಬರುತ್ತೆ. ಬರೋದೇನು ಆಲ್ರೆಡಿ ಬಂದಿದ್ದಾವೆ. 1 ಬಾಣ ಈ ಹುಡುಗಿಯ ಕತ್ತಿಗೆ ಚುಚ್ಕೊಂಡಿದ್ರಿಂದ ಸಾವನ್ನಪ್ತಾಳೆ. ಇನ್ನ 2 ಬಾಣ ಒಬ್ಬ ವ್ಯಕ್ತಿಗೆ ಚುಚ್ಕೊಂತವೆ. ಈಗ ವಾತಾವರಣ ಸೀರಿಯಸ್ ಆಗ್ತಿದೆ. ಒಬ್ಬ ಹೆದರ್ಕೊಂಡು ಡೋರ್ ತೆಕ್ಕೊಂಡು ಓಡ್ ಹೋಗೋದಕ್ಕೆ ನೋಡಿದಾಗ ನಮ್ಗೆ ಗೊತ್ತೇ ಇದೆ ಗೇಮ್ಗೆ ಎಂಟರ್ ಆದ್ಮೇಲೆ ಮುಗೀತು, ಕಷ್ಟನೋ ಸುಖನೋ ಆಡ್ಲೇಬೇಕು. ಹಾಗಾಗಿ ಇವನು ಹೊರಗೆ ಹೋಗ್ತಿದ್ದಂಗೆ ಲೇಸರ್ ಶೂಟ್ ಮಾಡಿ ಸಾಯಿಸ್ತಾರೆ. ನೆಕ್ಸ್ಟ್ ಸಚಿಕೋ ಅನ್ನೋ ಮಹಿಳೆ ಬಂದಾಗ ಇವಳ ಚೀಟಿಯಲ್ಲೂ ಮ್ಯಾಥ್ಸ್ ಪ್ರಾಬ್ಲಮ್ಮೇ. ಇವ್ರಿಗೆಲ್ಲ ಮ್ಯಾಥ್ಸ್ ಪ್ರಾಬ್ಲಮ್, ಅದರಲ್ಲೂ ಪ್ರಾಬಬಿಲಿಟಿ ಕ್ವಶನ್ ಬೇರೆ. ಯಾರಿಗೂ ತಲೆ ಬುಡ ಏನು ಅರ್ಥ ಆಗ್ತಿಲ್ಲ. ಆರಿಸು ಸೀಸನ್ 1 ನಲ್ಲೇ ನೋಡಿರೋ ಹಾಗೆ ಕಂಪ್ಯೂಟರ್ ಗೇಮ್ಸ್ ಆಡೋದ್ರಲ್ಲಿ ಎಕ್ಸ್ಪರ್ಟ್, ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಅಲ್ಲ. ಈ ಗೇಮ್ ಇಂದ ಕೂಡ ತಪ್ಪಿಸ್ಕೊಳೋಕೆ ಐಡಿಯಾ ಕೂಡ ಇವನ್ಗೆನೆ ಮುಂದೆ ಬರೋದು. ಹೇಗೆ ಅಂತ ನೋಡೋಣ. ಈಗ ಮತ್ತೆ ತಪ್ಪಾದ ಉತ್ತರ ಕೊಡ್ತಾರೆ. ಮಾರ್ಜಿನ್ ಆಫ್ ಎರರ್ 55. ಹಿಂದೆನೆ 55 ಬಾಣಗಳು ಬರೋಕೆ ಶುರು ಆಯ್ತು. ತಪ್ಪಿಸ್ಕೊಳ್ಳೋರು ತಪ್ಪಿಸ್ಕೊಂತಾರೆ, ಸಾಯೋರು ಸಾಯ್ತಾರೆ. ನೆಕ್ಸ್ಟ್ ಚೀಟಿಯಲ್ಲಿ ಇರೋ ಪ್ರಶ್ನೆ, ಹಾರ್ಟ್ ಇಂದ ರಕ್ತ ಇಡೀ ದೇಹಕ್ಕೆಲ್ಲ ಹೋಗಿ ವಾಪಸ್ ಹಾರ್ಟ್ ಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಸಮಯ ಆಗುತ್ತೆ ಅಂತ. ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಆದ್ರೂ ತಪ್ಪು ಹೇಳಿ ಬಾಣ ಬಿಡಿಸ್ಕೊಂತಾರೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ಅಂದ್ರೆ, ಝೂ ಅಲ್ಲಿ 50 ಪ್ರಾಣಿಗಳು ಸಾಲಾಗಿ ನಿಂತ್ಕೊಂಡು ಬ್ಯಾಕ್ ಫ್ಲಿಪ್ ಮಾಡಿದ್ರೆ ಸಿಂಹ ಸಾಲಲ್ಲಿ ಎಷ್ಟನೇ ನಂಬರ್ ಅಲ್ಲಿ ಇರುತ್ತೆ ಅಂತ. ಇದ್ಯಾವುದು ಲಾಜಿಕ್ ಇಲ್ದೇ ಇರೋ ಕ್ವಶನ್ ಅಂತ ತಪ್ಪಾಗಿರೋ ಉತ್ತರ ಕೊಡ್ತಾರೆ. ಸರಿಯಾದ ಉತ್ತರ ನಂಬರ್ 17. ಹೇಗೆ ಅಂದ್ರೆ ಇಂಗ್ಲಿಷ್ ವರ್ಡ್ ಲಯನ್ ನ ಉಲ್ಟಾ ಮಾಡಿದಾಗ NO 17 ಅಂತ ಬರುತ್ತೆ, ನಂಬರ್ 17. ಹೀಗೆ ಬಾಣ ಹಾಕಿಸ್ಕೊಂಡು ಇನ್ನ 2 ಚೀಟಿ ಉಳಿದಿದೆ. 9ನೇ ಚೀಟಿ ಎತ್ತೋಕೆ ಬಂದ ನತ್ಸುಗೆ ಏನ್ ಪ್ರಶ್ನೆ ಅಂದ್ರೆ, ಹಸುಗಳ ರಕ್ತದಲ್ಲಿ ಇರೋ ಪೌಷ್ಟಿಕಾಂಶದಿಂದ ಹಾಲು ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ 1 ಲೀಟರ್ ಹಾಲು ಬರ್ಬೇಕು ಅಂದ್ರೆ ಎಷ್ಟು ಲೀಟರ್ ರಕ್ತ ಬೇಕಾಗುತ್ತೆ ಅಂತ. ಯಾರಿಗೂ ಆನ್ಸರ್ ಗೊತ್ತಿಲ್ಲ. ನತ್ಸು ಸುಮ್ನೆ ಗೆಸ್ ಮಾಡಿ 2 ಲೀಟರ್ ರಕ್ತ ಅಂತ ಹೇಳ್ತಾಳೆ. ಆನ್ಸರ್ ತಪ್ಪು. ಸರಿಯಾದ ಉತ್ತರ 450 ಲೀಟರ್ ರಕ್ತ ಬೇಕಂತೆ. ಇವ್ರಿಗೆ 2 ವಿಷಯಕ್ಕೆ ಶಾಕ್ ಆಗುತ್ತೆ. ಒಂದು, ಇಷ್ಟೊಂದು ರಕ್ತ ಬೇಕಾ 1 ಲೀಟರ್ ಹಾಲಿಗೆ ಅಂತ. ಇನ್ನೊಂದು, ಮಾರ್ಜಿನ್ ಆಫ್ ಎರರ್ 448 ಇದೆ. ಅಷ್ಟು ಬಾಣ ಈಗ ಬರ್ತಾ ಇದಾವೆ. ಇದರಲ್ಲಿ ತುಂಬಾನೇ ಜನ ಸಾವನ್ನಪ್ತಾರೆ. ಶಿಯೋನ್ ಅನ್ನೋ ಹುಡುಗಿಯ ಕಾಲಿಗೆ ಬಾಣ ಚುಚ್ಕೊಂಡಾಗ ಟೆಟ್ಸು ಬೆಂಕಿ ಹಾರಿಸಿ ತನ್ನ ಶರ್ಟ್ ನ ಕಾಲಿಗೆ ಕಟ್ಟೋದ್ ಬಿಟ್ಟು ಇವಳ ಶರ್ಟ್ ನೇ ಹರಿದಾಕಿ ಕಾಲಿಗೆ ಕಟ್ತಾನೆ. ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಇವನು ಎಕ್ಸ್ಪರ್ಟ್. ಹಾಗಂತ ಡಾಕ್ಟರ್ ಅಲ್ಲ, ಡ್ರಗ್ ಅಡಿಕ್ಟ್. ಗಾಯ ಆದಾಗ ಹಾಸ್ಪಿಟಲ್ ಗೆ ಹೋದ್ರೆ ತಗ್ಲಾಕೊಂತಾನೆ ಅಂತ ಇವನೇ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡೋ ವಿದ್ಯೆಯನ್ನ ಕಲ್ತ್ಕೊಂಡಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರಿಸುಗೆ ಇಲ್ಲಿ ಸಾವನ್ನಪ್ತಿರೋ ಜನರನ್ನ ನೋಡಿ ಬಾರ್ಡರ್ ಲ್ಯಾಂಡ್ ಅಲ್ಲಿ ಗೇಮ್ ಆಡಿರೋದೆಲ್ಲ ನೆನಪಾಗ್ತಾ ಇದೆ. ಎಲ್ಲಾ ಗೇಮ್ ಅಲ್ಲೂ ಸುರಕ್ಷಿತವಾಗಿ ತಪ್ಪಿಸ್ಕೊಳ್ಳೋಕೆ ದಾರಿ ಇದ್ದೇ ಇರುತ್ತೆ. ಈ ಗೇಮ್ ಅಲ್ಲೂ ಇದೆ. ಆ ದಾರಿ ಯಾವುದು ಅಂತ ನೋಡೋಣ. ಕೊನೆ ಚೀಟಿ ತಗೊಂಡ ಆರಿಸುಗೆ ಪ್ರಶ್ನೆ ನೋಡಿ ಶಾಕ್ ಆಗೋಗುತ್ತೆ. ಈಗ ಜಗತ್ತಿನ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಇದೆ. ಎಲ್ಲರೂ ತಲೆ ಓಡಿಸಿ ಒಂದು 7.9 ಬಿಲಿಯನ್
ಬಿಲಿಯನ್ ಜನ ಇರಬಹುದು ಅಂತಾರೆ. ಇದು ಕೂಡ ತಪ್ಪಾದ ಉತ್ತರ. ಕರೆಕ್ಟ್ ಆನ್ಸರ್ 8 ಬಿಲಿಯನ್ ಜನ ಇರೋದು. ಈಗ ಎಲ್ಲರ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಮಾರ್ಜಿನ್ ಆಫ್ ಎರರ್ 100 ಮಿಲಿಯನ್ ಇದೆ, 10 ಕೋಟಿ. ಟೆಟ್ಸು ಹೇಳ್ತಿದ್ದಾನೆ, ಯಾವನಾದ್ರೂ 10 ಕೋಟಿ ಬಾಣ ಬಿಡಕ್ ಆಯ್ತದ? ನೋಡೋಣ ತಾಳು, ಒಂದು 100 ಬಾಣ ಬಿಟ್ರೆ ಹೆಚ್ಚು ಅಂತಿದ್ದಾಗ್ಲೇ ಬಾಣ ಬರ್ತಿರೋ ದಿಕ್ಕಿನಲ್ಲಿ ಆಕಾಶದವರೆಗೂ ಬೆಂಕಿ ಹತ್ಕೊಂಡು ಉರಿತಿರೋ ಹಾಗೆ ಕಾಣ್ತಿದೆ. ಅಂದ್ರೆ 10 ಕೋಟಿ ಬೆಂಕಿ ಹತ್ತಿರೋ ಬಾಣಗಳು ರೆಡಿ ಆಗ್ತಿದಾವೆ. ಎಲ್ಲರೂ ಗಾಬರಿ ಆಗೋಗ್ತಾರೆ. ಆದ್ರೆ ಆರಿಸು ಕಣ್ಮುಚ್ಚಿ ಈ ಗೇಮ್ ಇಂದ ತಪ್ಪಿಸ್ಕೊಳ್ಳೋ ದಾರಿ ಯಾವ್ದಿರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಎಲ್ಲರೂ ತೆಗೆದ ಭವಿಷ್ಯ ಇರೋ ಚೀಟಿಯಲ್ಲಿ ಮೊದ್ಲೇ ಹೇಳ್ದಂಗೆ ಮೇಲೆ ಭವಿಷ್ಯ ಇದೆ, ಕೆಳಗೆ ಕ್ವಶನ್ ಇರುತ್ತೆ. ಭವಿಷ್ಯದಲ್ಲಿ ಯಾವ್ದು ಶುಭಕರವಾದ ದಿಕ್ಕು, ಯಾವ್ದು ಅಶುಭ ಅಂತ ಬರ್ದಿರುತ್ತೆ. ಮೊದಲು ಚೀಟಿ ತಗೊಂಡ ಟೆಟ್ಸುನ ಭವಿಷ್ಯ ಚೆನ್ನಾಗಿರೋದ್ ಬಿಟ್ರೆ ಬೇರೆ ಎಲ್ಲರ ಚೀಟಿಯಲ್ಲೂ ಅಶುಭವಾದ ದಿಕ್ಕು ಯಾವ್ದು ಅಂತ ಬರ್ದಿತ್ತು. ಹಾಗಾದ್ರೆ ಟೆಟ್ಸುನ ಚೀಟಿಯಲ್ಲಿ ಯಾವ ದಿಕ್ಕು ಒಳ್ಳೇದು ಅಂತ ಇರುತ್ತೆ. ಆದ್ರೆ ಚೀಟಿನ ಎಲ್ಲೋ ಬಿಸಾಗಿದ್ದಾನೆ ಟೆಟ್ಸು. ಬೇರೆ ಎಲ್ಲರ ಚೀಟಿಯಲ್ಲಿ ಯಾವ್ಯಾವ ದಿಕ್ಕು ಇದೆ ಅಂತ ಆರಿಸು ತಿಳ್ಕೊಂಡು ಉಳಿದ ಒಂದು ದಿಕ್ಕೆ ಒಳ್ಳೆ ದಿಕ್ಕು ಅಂತ ಬಂದಾಗ ಇವನನ್ನ ನಂಬಿ ಒಂದಷ್ಟು ಜನ ಬಂದ್ರೆ ಇನ್ನ ಬೇರೆಯವರು ಬಚ್ಚಿಡ್ಕೊಳ್ಳೋಕೆ ಹೋಗ್ತಾರೆ. ಆರಿಸು ಎಲ್ಲರನ್ನ ಈ ದಿಕ್ಕಿಗೆ ಕರ್ಕೊಂಡೇನೋ ಬಂದ, ಆದ್ರೆ ಹೊರಗೆ ಹೋಗೋಕೆ ದಾರಿ ಇಲ್ಲ. ಲೇಸರ್ನ ಗೋಡೆ ಇದೆ, ಈ ದಿಕ್ಕಲ್ಲೇ ಹೊರಗೆ ಹೋಗೋಕೆ ದಾರಿ ಇದೆ, ಎಲ್ಲಿದೆ ಅಂತ ಹುಡುಕ್ಬೇಕು ಅಂತ ಮತ್ತೆ ಆರಿಸು ಯೋಚನೆ ಮಾಡಿದಾಗ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ತುಂಬಾನೇ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಬಂದಿರ್ತಾನೆ. ಅಂದ್ರೆ ಕೆಳಗೆ ಸುರಂಗ ಮಾರ್ಗ ಇರ್ಬೋದು, ಅಕ್ಕಪಕ್ಕ ಎಲ್ಲೂ ಜಾಗ ಇಲ್ಲ, ಮೇಲಂತೂ ಹೋಗೋಕ್ ಆಗಲ್ಲ. ಭೂಮಿಯ ಕೆಳಗೆನೆ ದಾರಿ ಇರಬೇಕು ಅಂತ ಎಲ್ಲಾ ಕಲ್ಲಿನ ಮೇಲೂ ಕಾಲಿಟ್ಟು ನೋಡಿದಾಗ ಒಂದು ಕಲ್ಲು ಅಲ್ಲಾಡುತ್ತೆ. ಇದರ ಒಳಗೇನೆ ಸುರಂಗ ಇದೆ. ಇವರು ಇದರ ಒಳಗೆ ಹೋಗುವಷ್ಟರಲ್ಲೇ ಆ ಕೋಟಿಗಟ್ಲೆ ಬಾಣಗಳು ಒಂದೇ ಸಮ ಮಳೆ ಸುರಿಯೋ ಹಾಗೆ ಬೀಳ್ತಿದ್ದವೆ. ಇವರು ಸರಿಯಾದ ಸಮಯಕ್ಕೆ ಸುರಂಗಕ್ಕೆ ಬಂದ್ರೆ ಆರಿಸುನ ನಮ್ದೇ ಹೋಗಿದ್ದವರು ಕ್ಷಣದಲ್ಲೇ ಪ್ರಾಣ ಕಳ್ಕೊಂತಾರೆ. ಎಲ್ಲರೂ ಸೇಫ್ ಆಗಿ ಹೊರಗೆ ಬಂದ ಮೇಲೆ ಒಂದು ಜಾಗದಲ್ಲಿ ಜೋಕರ್ ಕಾರ್ಡ್ ನ ನೋಡಿ ತಮ್ಮ ಹತ್ರ ಇರೋ ಜೋಕರ್ ಕಾರ್ಡ್ ನ ಕೂಡ ಹೊರಗೆ ತೆಗೆದಾಗ ಗೊತ್ತಾಯ್ತು ಇವರೆಲ್ಲರೂ ಕೂಡ ಮೊದಲು ಬಾರ್ಡರ್ ಲ್ಯಾಂಡ್ ಅಲ್ಲಿ ಇದ್ರು. ಜೋಕರ್ ಗೇಮ್ ಮಾಡ್ಸೋಕೆ ಸುನಾತೋ ಮತ್ತೆ ಯಾಬಾನೆ ಇವರೆಲ್ಲರನ್ನ ಮತ್ತೆ ಬಾರ್ಡರ್ ಲ್ಯಾಂಡ್ ಗೆ ಕರ್ಕೊಂಡ್ ಬಂದಿದ್ದಾರೆ. ಟೆಟ್ಸುಗೆ ಸುನಾತೋ ಇವನು ಸಾಯೋ ಸ್ಟೇಜ್ ಗೆ ಹೋಗುವಂತ ಡ್ರಗ್ಸ್ ಕೊಟ್ಟಿರ್ತಾನೆ. ಸಚಿಕೋ ಅವನೇ ನಡೆಸ್ತಿದ್ದ ಗ್ರೂಪ್ ಅಲ್ಲಿ ಇರ್ತಾಳೆ. ರೂಜಿ ಹೋಗಿದ್ನಲ್ಲ ಅದೇ ತರ. ನೋಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡಿದ್ದಾಗ ಬಾರ್ಡರ್ ಲ್ಯಾಂಡ್ ಗೆ ಬಂದಿದ್ದ. ಈಗ ಮತ್ತೆ ಸುನಾತೋ ಇವನನ್ನ ಕೂಡ ಯಾಮಾರಿಸಿ ಕರ್ಕೊಂಡ್ ಬಂದಿದ್ದಾನೆ. ಇನ್ನ ನತ್ಸು ಆರಿಸು ತರ ಮೀಟಿಯೋರೈಟ್ ಘಟನೆಯಲ್ಲಿ ಸರ್ವೈವ್ ಆಗಿದ್ದವಳು. ಇವರ ಜೊತೆ ಕಜುಯಾ ಅನ್ನೋನು ಕೂಡ ಇದ್ದಾನೆ. ಇವನು ರಿಯಲ್ ಲೈಫ್ ಅಲ್ಲಿ ಏನಾಗಿದ್ದ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಮುಂದಿನ ಗೇಮ್ ಆಡೋಕೆ ರಿಸರ್ಚ್ ಲ್ಯಾಬೋರೇಟರಿಗೆ ಬರ್ತಾರೆ. ಇಲ್ಲಿ ಒಂದಷ್ಟು ಜನ ಹೊಸ ಪ್ಲೇಯರ್ಸ್ ಇದಾರೆ. ಈ ಗೇಮ್ ಏನಂದ್ರೆ ಜಾಂಬಿ ಹಂಟ್ ಅಂತ. ಒಬ್ಬೊಬ್ರು ಪ್ಲೇಯರ್ಸ್ ಗೂ 7 ಕಾರ್ಡ್ಸ್ ನ ಕೊಡ್ತಾರೆ. 2 ಪ್ಲೇಯರ್ ಒಬ್ರು ಮುಂದೆ ಒಬ್ರು ಟೇಬಲ್ ಮೇಲೆ ಕುತ್ಕೊಂಡು ಗೇಮ್ ಆಡ್ಬೇಕು. ತಮ್ಮ ಹತ್ರ ಇರೋ ಕಾರ್ಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ 5 ಕಾರ್ಡ್ಸ್ ನ ಟೇಬಲ್ ಮೇಲೆ ಇಡಬಹುದು. ಯಾರ ಕಾರ್ಡ್ ನ ಟೋಟಲ್ ನಂಬರ್ ಜಾಸ್ತಿ ಇರುತ್ತೋ ಅವರು ಗೆಲ್ತಾರೆ. ಗೆದ್ದವರು ಸೋತವ್ರಿಗೆ 1 ಕಾರ್ಡ್ ನ ಕೊಡಬೇಕಾಗುತ್ತೆ. ಇಲ್ಲಿಂದ ಸ್ನೇಹಿತರೆ ಗೇಮ್ ಹೇಗಿರುತ್ತೆ ಅಂತ ನೀಟಾಗಿ ಕೇಳಿಸ್ಕೊಳ್ಳಿ, ಮುಂದೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಗೇಮ್ ಅಲ್ಲಿ 3 ಸ್ಪೆಷಲ್ ಕಾರ್ಡ್ಸ್ ಇರುತ್ತೆ. ಒಂದು ಜಾಂಬಿ ಕಾರ್ಡ್. ಈ ಜಾಂಬಿ ಕಾರ್ಡ್ ಒಂದು ಗ್ರೂಪ್ ಅಲ್ಲಿ ಒಬ್ಬರ ಹತ್ರ ಮಾತ್ರ ಇರುತ್ತೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಆರಿಸುನ ಗ್ರೂಪ್ ಅವರಲ್ಲಿ ಯಾರಾದ್ರೂ ಒಬ್ಬರ ಹತ್ರ ಜಾಂಬಿ ಕಾರ್ಡ್ ಇರುತ್ತೆ. ಗೇಮ್ ಆಡ್ಬೇಕಾದ್ರೆ ಈ ಜಾಂಬಿ ಕಾರ್ಡ್ ನ ಟೇಬಲ್ ಮೇಲೆ ಇಟ್ರೆ ಜಾಂಬಿ ಕಾರ್ಡ್ ಇರೋವನೇ ವಿನ್ ಆಗೋದು. ಯಾರ್ದು ಜಾಸ್ತಿ ಟೋಟಲ್ ಇದೆ ಏನು ನೋಡಲ್ಲ. ಜಾಂಬಿ ಕಾರ್ಡ್ ಯಾರ ಹತ್ರ ಇರುತ್ತೋ ಅವರೇ ವಿನ್ನರ್. ಈಗ ಸೋತವರಿಗೂ ಒಂದು ಎಕ್ಸ್ಟ್ರಾ ಜಾಂಬಿ ಕಾರ್ಡ್ ನ ಕೊಡ್ತಾರೆ. ಜಾಂಬಿಗಳು ಏನ್ ಮಾಡ್ತವೆ, ಇನ್ಫೆಕ್ಷನ್ ಹರಡಿಸ್ತವೆ. ಇಲ್ಲೂ ಕೂಡ ಜಾಂಬಿ ಕಾರ್ಡ್ ಇರೋವನು ಗೆದ್ದು ಸೋತವನಿಗೂ ಒಂದು ಜಾಂಬಿ ಕಾರ್ಡ್ ನ ಕೊಡ್ತಾರೆ. ಈಗ ಜಾಂಬಿ ಕಾರ್ಡ್ ಇರೋರ ಸಂಖ್ಯೆ ಜಾಸ್ತಿ ಆಗ್ದಂಗೆ ಹರಡದೇ ಇರೋ ಹಾಗೆ ಮಾಡೋಕೆ 2ನೇ ಸ್ಪೆಷಲ್ ಕಾರ್ಡ್ ಶಾರ್ಟ್ ಗನ್ ಕಾರ್ಡ್ ಇದೆ. ಜಾಂಬಿ ಕಾರ್ಡ್ ತರ ಶಾರ್ಟ್ ಗನ್ ಕಾರ್ಡ್ ಕೂಡ ಒಂದು ಗ್ರೂಪ್ ಅಲ್ಲಿ ಒಬ್ಬರಿಗೆ ಮಾತ್ರ ಕೊಡೋದು. ಆಪೋನೆಂಟ್ ಪ್ಲೇಯರ್ ಹತ್ರ ಜಾಂಬಿ ಕಾರ್ಡ್ ಇತ್ತು, ನಮ್ಮ ಹತ್ರ ಶಾರ್ಟ್ ಗನ್ ಕಾರ್ಡ್ ಇತ್ತು ಅಂದಾಗ ಜಾಂಬಿ ಕಾರ್ಡ್ ಇರೋನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಶಾರ್ಟ್ ಗನ್ ಕಾರ್ಡ್ ಇರೋರು ವಿನ್ ಆಗ್ತಾರೆ. ಶೂಟ್ ಮಾಡೋದೇನು ಬೇಡ, ಪಾಪ ಆಪೋನೆಂಟ್ ಪ್ಲೇಯರ್ ಬದುಕ್ಲಿ ಅನ್ನೋದಾದ್ರೆ ಒಂದು ಗ್ರೂಪ್ ಗೆ ಒಂದಷ್ಟು ವ್ಯಾಕ್ಸಿನ್ ಕಾರ್ಡ್ ನ ಕೊಟ್ಟಿರ್ತಾರೆ. ಎಷ್ಟು ಬೇಕಾದ್ರೂ ಕಾರ್ಡ್ಸ್ ಇರಬಹುದು. ಈ ವ್ಯಾಕ್ಸಿನ್ ಕಾರ್ಡ್ ನ ಟೇಬಲ್ ಮೇಲೆ ಇಟ್ಟಾಗ ಆಪೋನೆಂಟ್ ಪ್ಲೇಯರ್ ಹತ್ರ ಜಾಂಬಿ ಕಾರ್ಡ್ ಇತ್ತು ಅಂದ್ರೆ ಆ ಜಾಂಬಿ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಅವನಿಗೆ ಶೂಟ್ ಏನು ಮಾಡಲ್ಲ. ಇದು ಶಾಂತಿ ಪ್ರಿಯರಿಗೆ ಅಂತ ಮಾಡಿರೋದು. ಕೊನೆಯಲ್ಲಿ ಜಾಂಬಿ ಕಾರ್ಡ್ ಇರೋರು ಜಾಸ್ತಿ ಇರ್ತಾರೋ ಅಥವಾ ಇಲ್ದೇ ಇರೋರು ಜಾಸ್ತಿ ಇರ್ತಾರೋ ಅವರು ಗೆಲ್ತಾರೆ. ಕಡಿಮೆ ಇದ್ದು ಸೋತವ್ರನ್ನ ಇನ್ನೇನು ಸಾಯಿಸ್ತಾರೆ. ಆಪೋನೆಂಟ್ ಪ್ಲೇಯರ್ ನ ಸೆಲೆಕ್ಟ್ ಮಾಡೋದು ಹೇಗೆ ಅಂದ್ರೆ ಒಬ್ಬ ಪ್ಲೇಯರ್ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅವರನ್ನ ಟಚ್ ಮಾಡ್ಬೇಕು ಅಷ್ಟೇ. ಈಗ ಟೋಟಲ್ 4 ಗುಂಪಿನವರು ಅಂದ್ರೆ 4 ಟೀಮ್ ಅವರು ಬಂದಿದ್ದಾರೆ. 4 ಜಾಂಬಿ ಕಾರ್ಡ್ಸ್ ಇದೆ ಅಷ್ಟೇ. ಗೇಮ್ ಶುರು ಆಗುತ್ತೆ. ಎಲ್ಲರೂ ತಮಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಗೇಮ್ ಆಡ್ತಿದ್ದಾರೆ. ಆರಿಸುನ ನೋಬು ಸೆಲೆಕ್ಟ್ ಮಾಡಿದ್ದಾನೆ. ಎಲ್ಲರೂ ಇದೇ ರೀತಿ ಗೇಮ್ ಆಡೋದನ್ನ ಮುಂದುವರಿಸ್ತಾರೆ. 2ನೇ ರೌಂಡ್ ಆಡ್ತಾರೆ. ಆಮೇಲೆ ಬೇರೆ ಬೇರೆಯವರ ಜೊತೆ 3ನೇ ರೌಂಡ್ ಕೂಡ ಆಡ್ತಾರೆ. ಇಲ್ಲಿವರೆಗೂ ಯಾವ ಟೀಮ್ ಅಲ್ಲಿ ಯಾರು ಜಾಂಬಿ ಆಗಿದ್ದಾರೆ, ವ್ಯಾಕ್ಸಿನ್ ಕಾರ್ಡ್ ಯಾರ ಹತ್ರ ಇದೆ ಅಂತ ಗೊತ್ತಾಗ್ತಿಲ್ಲ. ಆರಿಸುಗೆ ಗೊತ್ತು ತನ್ನ ಟೀಮ್ ಅಲ್ಲೂ ಒಬ್ಬರ ಹತ್ರ ಜಾಂಬಿ ಕಾರ್ಡ್ ಇದ್ದೇ ಇರುತ್ತೆ. ಅವರು ಖಂಡಿತ ನನ್ನ ಹತ್ರ ಜಾಂಬಿ ಕಾರ್ಡ್ ಇದೆ ಅಂತ ಒಪ್ಕೊಳ್ಳಲ್ಲ. ಯಾಕಂದ್ರೆ ಆಮೇಲೆ ಶಾರ್ಟ್ ಗನ್ ಕಾರ್ಡ್ ಇದ್ದವರು ಹಾರಿಸ್ಬಿಟ್ರೆ ಅಂತ. ಆರಿಸು ಟೀಮ್ ಅವರ ಗುರಿ ಏನಂದ್ರೆ ಜಾಂಬಿ ಹಡ್ದೇ ಇರೋ ಹಾಗೆ ನೋಡ್ಕೊಂಡ್ರೆ ಜಾಂಬಿ ಕಾರ್ಡ್ ಇರೋ ಪ್ಲೇಯರ್
ಪ್ಲೇಯರ್ಸ್ ನ ಸಂಖ್ಯೆ ಕಡಿಮೆ ಆಗಿ ಅವರು ಮಾತ್ರ ಸಾಯ್ತಾರೆ. ಜಾಂಬಿ ಜಾಸ್ತಿ ಆದ್ರೆ ಯಾರ ಹತ್ರ ಜಾಂಬಿ ಕಾರ್ಡ್ ಇರಲ್ವೋ ಅವ್ರು ಸಾಯ್ತಾರೆ. ಹಾಗಾಗಿ ತಮ್ಮ ಟೀಮ್ ಅಲ್ಲಿ ಯಾರು ಜಾಂಬಿಗಳಾಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಆರಿಸು ತನ್ನ ಆಪೋನೆಂಟ್ ಗೆ ಉಸಾಗಿ ಬಗ್ಗೆ ವಿಚಾರಿಸಿದಾಗ ಇವನಿಗೂ ಉಸಾಗಿ ಬಗ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಭಯಾನಕ ವಿಷಯ ಹೇಳ್ತಾನೆ. ಮೊದಲು ಇದ್ದ ತರ ಯಾವ ಗೇಮ್ಗೆ ಬೇಕಾದ್ರೂ ಇವರು ಹೋಗಿ ಆಟ ಆಡೋಕೆ ಆಗಲ್ಲ. ಟೂರ್ನಮೆಂಟ್ ತರ ನಡೀತಾ ಇದೆ. ಗೇಮ್ ಆಡಿಸ್ತಾ ಇರೋರು ಇವ್ರಿಗೆ ಯಾವ ಗೇಮ್ ಆಡೋಕೆ ಹೇಳ್ತಾರೋ ಅದೇ ಗೇಮ್ ಮಾಡ್ಬೇಕು. ಬೇರೆ ಒಂದಷ್ಟು ಜನ ಪ್ಲೇಯರ್ಸ್ ಬೇರೆ ಬೇರೆ ಗೇಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೊನೆಗೆ ಫೈನಲ್ ಗೇಮ್ ಅಲ್ಲಿ ಒಟ್ಟಿಗೆ ಸೇರಿ ಆಡ್ಬೇಕಾಗುತ್ತೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಒಬ್ಳು ಹುಡುಗಿ ಆರಿಸು ಜೊತೆ ಆಡ್ಬೇಕಾದ್ರೆ ತುಂಬಾನೇ ಸಮಯದಿಂದ ಇವಳನ್ನೇ ಗಮನಿಸ್ತಿದ್ದ ಆರಿಸುಗೆ ಗೊತ್ತಾಯ್ತು ಎಲ್ಲಾ ರೌಂಡ್ ಅಲ್ಲಿ ಇವಳು ತನ್ನ ಫ್ರೆಂಡ್ ಜೊತೆನೆ ಆಡ್ತಿದ್ಲು. ಆದ್ರೆ ಈಗ ಆರಿಸು ಜೊತೆ ಬಂದು ಆಡ್ತಿದ್ದಾಳೆ ಅಂದ್ರೆ ಇವಳ ಹತ್ರ ಜಾಂಬಿ ಕಾರ್ಡ್ ಇದೆ. ಅದನ್ನ ಒಂದು ರೌಂಡ್ ಅಲ್ಲಿ ತನ್ನ ಫ್ರೆಂಡ್ ಗೆ ತೋರಿಸಿ ಅವಳ ಹತ್ರ ಕೂಡ ಒಂದು ಜಾಂಬಿ ಕಾರ್ಡ್ ಬರೋ ಹಾಗೆ ಮಾಡಿರೋದ್ರಿಂದ ಅಲ್ಲಿಂದ ಬೇರೆ ಆಗಿ ಆರಿಸು ಜೊತೆ ಆಟ ಆಡೋಕೆ ಬಂದಿದ್ದಾಳೆ. ಆದ್ರೆ ಆರಿಸುಳಿಗೆ ನಮ್ ಜೊತೆ ಸೇರ್ಕೊಂಡಾಡು, ನನ್ನನ್ನ ಕೂಡ ಜಾಂಬಿ ಮಾಡ್ಬೇಡ, ನಮ್ಮವರೆಲ್ಲ ಸೇರಿ ವ್ಯಾಕ್ಸಿನ್ ಕಾರ್ಡ್ ಇರೋರ್ನ ಹುಡುಕಿ ನಿನ್ನ ಜಾಂಬಿ ಕಾರ್ಡ್ ರದ್ದಾಗೋ ಹಾಗೆ ಮಾಡ್ತೀವಿ ಅಂದಾಗ ಆರಿಸುನ ನಂಬಿ ತನ್ನ ಹತ್ರ ಇರೋ ಜಾಂಬಿ ಕಾರ್ಡ್ ನ ಟೇಬಲ್ ಮೇಲೆ ಇಡಲ್ಲ ಈ ಹುಡುಗಿ. ನಂತರ ತನ್ನ ಟೀಮ್ ಹತ್ರ ಬಂದಾಗ ಈ ಹುಡುಗಿ ಮತ್ತೆ ಹುಡುಗಿಯ ಫ್ರೆಂಡ್ ನ ಕಾಪಾಡೋದು ಹೇಗೆ, ಜಾಂಬಿ ಹರಡದೇ ಇರೋ ಹಾಗೆ ನೋಡ್ಕೋಬೇಕು ಅಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ರೇ ಅನ್ನೋ ಹುಡುಗಿ ಬರ್ತಾಳೆ. ರೇನ ಪ್ಲಾನ್ ಏನಂದ್ರೆ ವ್ಯಾಕ್ಸಿನ್ ಕಾರ್ಡ್ ಇರೋರೆಲ್ಲ ಒಟ್ಟಿಗೆ ಸೇರಿ ಜಾಂಬಿ ಕಾರ್ಡ್ ಯಾರ ಹತ್ರ ಇದೆ ಅಂತ ತಿಳ್ಕೊಂಡು ಅವರನ್ನ ಕೂಡ ತಮ್ಮ ಗ್ರೂಪ್ ಗೆ ಸೇರಿಸ್ಕೊಂಡು ವ್ಯಾಕ್ಸಿನ್ ಕಾರ್ಡ್ ಬಳಸೋದು. ಆಗ ಜಾಂಬಿ ಕಾರ್ಡ್ ಇರೋರು ಕಡಿಮೆ ಆಗ್ತಾರೆ. ಆದ್ರೆ ಜಾಂಬಿ ಆದವ್ರಿಗೆ ಯಾರಿಂದ ಜಾಂಬಿ ಆದ್ರು ಅಂತ ವಿಚಾರಿಸಿ ಅವರ ಬಳಿ ಹೋಗಿ ನಮ್ ಗ್ರೂಪ್ ಅವರ ಹತ್ರ ಶಾರ್ಟ್ ಗನ್ ಕಾರ್ಡ್ ಇದೆ ಅಂತ ಹೆದರಿಸಿ ಟೀಮ್ ಇಂದ ದೂರ ಓಡಿಸೋದು. ಈ ಪ್ಲಾನ್ ಬಗ್ಗೆ ಎಲ್ಲರಿಗೂ ಹೇಳಿದಾಗ ಯಾರ ಹತ್ರ ವ್ಯಾಕ್ಸಿನ್ ಕಾರ್ಡ್ ಇದೆಯೋ ಅವರು ಒಪ್ಕೊಂಡು ಟೀಮ್ ಗೆ ಸೇರ್ಕೊಂತಾರೆ. ಜಾಂಬಿ ಕಾರ್ಡ್ ಇರೋರು ಸಪರೇಟ್ ಆಗ್ತಾರೆ. ಮಿಸ್ ಆಗಿ ನಮ್ಮ ದೊಡ್ಡ ಗ್ರೂಪ್ ಅಲ್ಲಿ ಇರೋರು ಜಾಂಬಿ ಆದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ವ್ಯಾಕ್ಸಿನ್ ಕಾರ್ಡ್ ಕೊಟ್ಟು ಸರಿ ಮಾಡಿದ್ರಾಯ್ತು ಅಂದಾಗ ಪ್ಲಾನ್ ಚೆನ್ನಾಗಿದೆ ಅಂತ ಹೇಳಿ ಇನ್ನೊಂದು ಗ್ರೂಪ್ ಅವ್ರಿಗೆ ಈ ವಿಷಯ ತಿಳಿಸಿದಾಗ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಇನ್ನೊಂದು ಗ್ರೂಪ್ ನ ಇಬ್ರು ಪ್ಲೇಯರ್ಸ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಜಾಂಬಿಗಳನ್ನ ಹೆದರಿಸಿ ಓಡಿಸೋದ್ರ ಬದಲು ಅಥವಾ ವ್ಯಾಕ್ಸಿನ್ ಕೊಟ್ಟು ಸರಿ ಮಾಡೋದ್ರ ಬದಲು ಅವರನ್ನ ಸಾಯಿಸಿದ್ರೆ ಜಾಂಬಿ ಕಾರ್ಡ್ ಇರೋರು ಕಡಿಮೆ ಆಗ್ತಾರಲ್ವಾ ಅಂತ ಪ್ಲಾನ್ ಮಾಡಿ ಈ ಪ್ಲಾನ್ ಗೆ ಆರಿಸುನ ಗ್ರೂಪ್ ಅಲ್ಲಿ ಇದ್ದ ಕಜುಯಾನ ಕೂಡ ಸೇರಿಸ್ಕೊಂತಾರೆ. ಹಾಗಾಗಿ ನೆಕ್ಸ್ಟ್ ರೌಂಡ್ ಇಂದ ಜಾಂಬೀರ್ ಅವರು ಗೇಮ್ ಅಲ್ಲಿ ಆಪೋನೆಂಟ್ ಪ್ಲೇಯರ್ ಆಗಿ ಬಂದ್ರೆ ಕಜುಯಾ ತನ್ನ ಹತ್ರ ಇರೋ ಶಾರ್ಟ್ ಗನ್ ಕಾರ್ಡ್ ನ ಬಳಸಿ ಅವನು ಸಾಯೋ ಹಾಗೆ ಮಾಡ್ತಾನೆ. ಈಗ ನಮಗೆ ಗೊತ್ತಾಗುತ್ತೆ ಇವನು ರಿಯಲ್ ಜಗತ್ತಿನಲ್ಲಿ ಗ್ಯಾಂಗ್ಸ್ಟರ್ ಆಗಿದ್ದ. ಕಜುಯಾನ ತಲೆ ಕೆಡಿಸಿದ ಆ ಇಬ್ರು ಪ್ಲೇಯರ್ಸ್ ಈಗ ಗೇಮ್ ನೇ ಚೇಂಜ್ ಮಾಡ್ಬಿಡ್ತಾರೆ. ಈಗ ವ್ಯಾಕ್ಸಿನ್ ಕಾರ್ಡ್ ಇರೋರ್ನ ಅಲ್ಲ ಜಾಂಬಿ ಕಾರ್ಡ್ ಇರೋರ್ನ ಹುಡುಕಿ ಸಾಯಿಸೋದು. ಹೇಗೆ ಹುಡುಕ್ತಾರೆ ಅಂದ್ರೆ ಅದೇ ಯಾರು ತಮ್ಮ ಟೀಮ್ ಅಲ್ಲಿ ಇರೋರ್ನ ಜಾಂಬಿ ಮಾಡ್ತಾರೋ ಅವರು ಯಾರು ಅಂತ ತಿಳ್ಕೊಂಡ್ ಬರೋಕೆ ಪ್ಲಾನ್ ಮಾಡಿ ಜಾಂಬಿ ಆಗಿರೋರ್ನ ಕೊಲ್ತಾ ಇದ್ದಾರೆ. ಆರಿಸುನ ಗ್ರೂಪ್ ಅವ್ರಿಗೆ ಟೆನ್ಷನ್ ಆಗ್ತಿದ್ರೆ ರೇ ಆಟ ಈಗ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಸೊ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ 2 ಎಪಿಸೋಡ್ ಅಲ್ಲಿ ನೋಡೋಣ ಸ್ನೇಹಿತರೆ. ಈ ವಿಡಿಯೋ ಮತ್ತೆ ನೆಕ್ಸ್ಟ್ ಎಪಿಸೋಡ್ ನ ವಿಡಿಯೋ ಕೂಡ ಒಂದೇ ದಿನದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗೋಯ್ತು. ಕಾರಣ ಏನಂದ್ರೆ ಈ ಎಪಿಸೋಡ್ ಅಲ್ಲಿ ನೀವು ಯಾವ್ಯಾವ ರೂಲ್ಸ್ ನೋಡಿದಿರೋ ಅದನ್ನ ಮುಂದಿನ ಎಪಿಸೋಡ್ ಅಲ್ಲೂ ಕೂಡ ನೆನ್ಪಿಡ್ಕೋಬೇಕು. ಜಾಸ್ತಿ ಗ್ಯಾಪ್ ಆದ್ರೆ ಮರ್ತೋಗುತ್ತೆ ಅಂತ ಒಂದೇ ದಿನ 2 ವಿಡಿಯೋನ ಅಪ್ಲೋಡ್ ಮಾಡೋಕೆ ಡಿಸೈಡ್ ಮಾಡಿದೀನಿ. ಅಕಸ್ಮಾತ್ ನೀವು ಈ ವಿಡಿಯೋ ಅಪ್ಲೋಡ್ ಆಗಿ ಒಂದಿನ ಆದ್ಮೇಲೆ ನೋಡ್ತಾ ಇದ್ದೀರಾ ಅಂದ್ರೆ ನೆಕ್ಸ್ಟ್ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಒಂದೇ ಕಡೆ ನಿಮ್ಗೆ ಎಲ್ಲಾ ವಿಡಿಯೋಸ್ ಸಿಗುತ್ತೆ.